ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬ್ರೆಡ್ ಆಮ್ಲೆಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ತಾಯಿ ಮನೆಗೆ ಹೋದಾಗ ಮಾಡಿದ್ದಿದ್ದು ಫ್ರೆಂಡ್ಸ್ ರೆಸಿಪಿ. ಅಲ್ಲಿ ನೋಡಿ ನಮ್ಮ ಒಂದು 6 ಜನಕ್ಕೆ ಮಾಡಿದ್ವಿ ಫ್ರೆಂಡ್ಸ್. ನೋಡಿ ಎಲ್ಲ ಎಗ್ಗು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೆ ಎಲ್ಲ ಒಡೆದು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಇದನ್ನು ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಆಗುತ್ತೆ ಆಮ್ಲೆಟು. ನೀವು ಈ ಥರ ಇದನ್ನು ಬ್ರೆಡ್ ಆಮ್ಲೆಟ್ ಮಾಡ್ತಾ ಇರೋದು ಇವತ್ತು. ಅದಕ್ಕೆ ಸ್ವಲ್ಪ ಇವಾಗ ಸ್ವಲ್ಪ ಮೆಣಸು ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಚಿಲ್ಲಿ ಪೌಡರ್ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಸಹ ಸಣ್ಣದಾಗಿ ಹಚ್ಚಿ ಹಾಕ್ಕೊಬೋದು. ಮಕ್ಕಳೆಲ್ಲ ತಿನ್ನೋವಾಗ ಸ್ವಲ್ಪ ಖಾರ ಆಗುತ್ತೆ, ಬಾಯಿಗೆ ಸಿಗ್ತಾ ಇರುತ್ತೆ ಅಂದ್ಬಿಟ್ಟು ಈ ಥರ ನಾವು ಚಿಲ್ಲಿ ಪೌಡರ್ ಹಾಕಿದ್ದು. ನೋಡಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಟಿರುವಂಥ ಈರುಳ್ಳಿ ಮತ್ತು ಕ್ಯಾರೆಟು, ಕೊತ್ತಂಬರಿ, ಒಂದು ಟೊಮೊಟೊ ಎಲ್ಲ ಸಣ್ಣದಾಗಿ ಹಚ್ಕೊಬೇಕು. ನಾವು ಆಮ್ಲೆಟ್ಗೆ ಕ್ಯಾರೆಟೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮನೆಯಲ್ಲೇ ಮಕ್ಕಳು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ, ಹೆಲ್ದಿಯಾಗಿ ಇರುತ್ತೆ ಅಂದ್ಬಿಟ್ಟು ನಾವು ಕ್ಯಾರೆಟ್ ಹಾಕಿದ್ದಾರೆ ನಮ್ಮಮ್ಮ. ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ಬೀಟ್ ಮಾಡ್ತಾಯಿದ್ದಾರೆ ನಮ್ಮ ತಾಯಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ಕೊನೆವರೆಗೂ ನೋಡಿ. ಬ್ರೆಡ್ ಆಮ್ಲೆಟ್ಗೆ ಬ್ರೆಡ್ನ ಫಸ್ಟು ಚೆನ್ನಾಗಿ ಕೆಂಪಗೆ 2 ಸೈಡ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಏನಂದರೆ ನಿಮ್ಗೆ ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆನ ಹಾಕ್ಕೊಂಡು ಬೇಯಿಸ್ಕೊಬೋದು. ಈ ಥರ ನಾಸ್ಟಿಕ್ ಇಟ್ಕೊಂಡು ಚೆನ್ನಾಗಿರುತ್ತೆ. ನೀವು ಒಂದು ಇಂಚ್ ಮೇಲೆ ಇಟ್ಕೊಂಡು ಮಾಡ್ಕೊಬೋದು. ಇದು ಒಂಥರ ಈ ಥರ ಒಂದು ಸಲನೂ ಮಾಡ್ಬೋದು ಫ್ರೆಂಡ್ಸ್. ಇನ್ನೊಂದು ಥರ ಹೇಳ್ತೀನಿ ಮುಂದೆ. ನೆಕ್ಸ್ಟು ಇದು ನೋಡಿ ಈ ಥರ 2 ಕಡೆ ಚೆನ್ನಾಗಿ ಕೆಂಪಗೆ ಬೇಯಿಸ್ಕೊಳ್ಳಿ. ನೋಡಿ ನಮ್ಮ ಮಗಳು ಇಲ್ಲೇ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಫಸ್ಟ್ ಎದ್ದೋಳ್ತಾಳೆ ಫ್ರೆಂಡ್ಸ್. ನಮ್ಮ ಚಿಕ್ಕ ಮಗಳು ನಮ್ಮ ದೊಡ್ಡ ಮಗಳು ಇನ್ನೂ ಮಲ್ಕೊಂಡಿದ್ದಾಳೆ. ನೋಡಿ ಇದನ್ನು ಈ ಥರ ಚೆನ್ನಾಗಿ ಕೆಂಪು ಮಾಡಿಕೊಂಡು ನೋಡಿ ಈ ಥರ ಕೆಂಪು ಹಾಕಬೇಕು. ಎಲ್ಲನೂ ಸೈಡ್ಗೆ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ರೆಡಿ ಮಾಡಿ ಇಟ್ಟಿರೋದು ಎಗ್ಗದೆಲ್ಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ನಿಮಗೆ ದೊಡ್ಡದಾಗಿ ಬೇಕಾದ್ರೆ ನಮ್ಮಮ್ಮ ದೊಡ್ಡದಾಗಿ ಮಾಡಿದ್ರು ಫ್ರೆಂಡ್ಸ್. ಅದನ್ನು ಚಿನ್ನ ಕಟ್ ಮಾಡಿಬಿಟ್ಟು ಅದನ್ನು ಬ್ರೆಡ್ ಮಧ್ಯದಲ್ಲಿ ಇಟ್ಟಿದ್ರೆ ಇದು ರೆಡಿ ಆಗುತ್ತೆ. ನೀವು ಈ ರೀತಿ ಬೇಕಾದರೂ ಮಾಡ್ಬೋದು. ನೋಡಿ ಈ ಥರ ಚೆನ್ನಾಗಿ ಇದನ್ನು ಮುಚ್ಚಿಟ್ಬಿಟ್ಟು ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಈ ಥರ ಮನೆಯಲ್ಲೇ ಮಾಡಿಕೊಟ್ಟಾಗ ಅವ್ರಿಗೆ ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನೀವು ಕ್ಯಾರೆಟ್ ಬದಲು ಬೇರೆ ಏನಾದರೂ ಪನ್ನೀರು ಎಲ್ಲನೂ ಹಾಕ್ಕೊಂಡು ಬೇರೆ ತರಕಾರಿ ಹಾಕ್ಕೊಂಡು ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್ ಈ ಥರ ಅದೇನೇ ಎದ್ದೊಳ್ತೆ ನಾನ್ ಸ್ಟಿಕ್ ಆಗಿರೋದ್ರಿಂದ ನಾವು ಆ ಥರನೇ ತಿರುಗಿಸ್ಕೊಬೋದು. ನೋಡಿ ಈಗ ಇದನ್ನು 2 ಸೈಡ್ ಬೇಯಿಸ್ಕೊಬೇಕು. ಒಬ್ಬೊಬ್ಬರು ಹಂಗೆ ಹಾಫ್ ಬಾಯ್ಲ್ ಮಾಡ್ಕೊಂಡು ತಿಂತಾರೆ ಫ್ರೆಂಡ್ಸ್. ನಮಗೆ ಚೆನ್ನಾಗಿ ಬೇಯಿದ್ರೇ ಮಕ್ಕಳು ತಿಂತಾರಲ್ವ, ಅದಕ್ಕೋಸ್ಕರ ಈ ಥರ ನಾವು ಒಂದು ದೊಡ್ಡಕ್ಕೆ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿ ಬ್ರೆಡ್ ಮಧ್ಯದಲ್ಲಿ ಇಟ್ಬಿಟ್ಟು ಕೊಟ್ಟರು ಈ ಥರನೂ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲಿ ಈ ಥರನೂ ಮಾಡ್ಕೊಳ್ಳಿ. ನೋಡಿ ಈ ಥರ 2 ಕಡೆ ಬೇಯಿಸ್ಕೊಬೇಕು ಕೆಂಪಿಗೆ. ನಾನು ಮೆಣಸು ಹಾಕಿದ್ದೀನಲ್ಲ ಫ್ರೆಂಡ್ಸ್. ನೀವು ಖಾರಕ್ಕೆ ಮೆಣಸು ಮತ್ತು ಚಿಲ್ಲಿ ಪೌಡರ್ ಹಾಕೋಬೋದು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ನೆಕ್ಸ್ಟು ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಬೇಕು. ಸ್ವಲ್ಪ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ಈ ಥರ ಸಾಫ್ಟಾಗಿ ಬರುತ್ತೆ. ಇದನ್ನು 4 ಭಾಗ ಕಟ್ ಮಾಡಿಬಿಟ್ಟು ಈ ಥರ ನೋಡಿ ಎಲ್ಲ ತೆಗ್ದಿದ್ದಾರೆ. ತಟ್ಟೆಗೆ ತೆಗೆದ್ಬಿಟ್ಟು 4 ಭಾಗ ಕಟ್ ಮಾಡಿಬಿಟ್ಟು ಆ ಬ್ರೆಡ್ಗೆ ಇದನ್ನು ಮಾಡಿದ್ದೀವಲ್ಲ ಫ್ರೆಂಡ್ಸ್, ಕೆಂಪು ಮಾಡಿದ್ದೀವಲ್ಲ ಅದನ್ನು ಅದ್ರ ಮಧ್ಯದಲ್ಲಿ ಇಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ನಮ್ಮಮ್ಮ ಸ್ವಲ್ಪ ಜಾಸ್ತಿನೇ ಇಕ್ಕಿದ್ರು. ನನ್ನ ಮಗಳು ತಿನ್ನಲ್ಲ, ಬೇಡ ಅಂತಾಳೆ ಅಂದ್ಬಿಟ್ಟು ಫಸ್ಟೇ ದೊಡ್ಡದಾಗಿ ಮಾಡಿಕೊಟ್ಬಿಟ್ಟಿದ್ದಾರೆ ನಮ್ಮ ತಾಯಿ. ನೋಡಿ ಈ ಥರ ಬ್ರೆಡ್ ಮಧ್ಯದಲ್ಲಿ ಇಟ್ಬಿಟ್ಟು ಮಕ್ಕಳು ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟಪಡ್ತೀವಿ. ನೋಡಿ ಇನ್ನೊಂದು ಥರ ಮಾಡ್ತಾರೆ ಈಗ. ನೋಡಿ ಫ್ರೆಂಡ್ಸ್ ಇದನ್ನು ಸ್ವಲ್ಪ ಬಿಸಿ ಮಾಡಿ ಕೊಟ್ಟರು. ನೆಕ್ಸ್ಟ್ ನೋಡಿ ನಮ್ಮ ಮಗಳು ಮಲ್ಕೊಂಡಿದ್ದಾಳೆ. ಇವಳು ಆಲ್ರೆಡಿ ತಿಂತಾ ಇದ್ದಾಳೆ ಎದ್ಬಿಟ್ಟು.
ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟಿದ್ದಾಳೆ ನೋಡಿ. ಇನ್ನೊಂದು ಥರ ಈಗ ಏನು ಮಾಡ್ತೀನಿ ಅಂದರೆ ನೆಕ್ಸ್ಟು ಒಂದು ಬ್ರೆಡ್ ಇಕ್ಬಿಟ್ಟು ಅದ್ರ ಒಳಗಡೆ ಆಮ್ಲೆಟ್ ಹಾಕ್ಬಿಟ್ಟು ಮೇಲೆ ಹಾಕಿದ್ದಾರೆ. ಈ ಥರನೂ ಬೇಕಾದ್ರೆ ನೀವು ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.